ಹೆಲೋ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. 2022ರಲ್ಲಿ ಯಶಸ್ಸಿನ ವೃತ್ತಿ ಜೀವನಕ್ಕಾಗಿ ಇಲ್ಲಿವೆ ಮಹತ್ವಪೂರ್ಣ 5 ಸಲಹೆಗಳನ್ನು. ವೃತ್ತಿ ಜೀವನ ಎಂಬುದು ಪ್ರತಿಯೊಬ್ಬರ ಯಶಸ್ಸಿನ ಮೆಟ್ಟಲು. ಇಲ್ಲಿ ಹೇಗೆ ಏರಬೇಕು, ಯಾವ ರೀತಿ ಬೆಳವಣಿಗೆ ಹೊಂದಬೇಕು ಎಂಬುದನ್ನು ಕುರಿತು ತಜ್ಞರ ಸಾವಿರಾರು ವಿವರಿಸಿದ್ದರೆ ಮುಂದೆ ಓದಿ. ಕರೋನಾ ಸಾಂಕ್ರಾಮಿಕ ರೋಗ ಬಂದಾಗಿನಿಂದ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸಾಮಾನ್ಯರ ಮೇಲೆ ಮತ್ತು ದೇಶಗಳ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಈ ನಡುವೆ ಸಾವಿರಾರು ಮಂದಿ ಈ ಸೋಂಕಿನಿಂದ ಮರಣ ಹೊಂದಿದ್ದಾರೆ. ಇನ್ನು ಬಹುತೇಕರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ಅನೇಕ ಕಚೇರಿಗಳು, ಫ್ಯಾಕ್ಟರಿಗಳು ಮುಚ್ಚಿ ಹೋದವು. ಇರುವ ಕೆಲಸವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂದು ಉದ್ಯೋಗಿಗಳು ಪರಿತಪಿಸುವಂತೆ ಆಯಿತು. ಇದೆಲ್ಲದ ಹೊರತಾಗಿ ಒಬ್ಬ ಉದ್ಯೋಗಿಯನ್ನು ತನ್ನ ಕಚೇರಿಯಲ್ಲಿ ತನ್ನ ಕೆಲಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂದು ತಜ್ಞರು ಸಾವಿರಾರವಾಗಿ ತಿಳಿಸಿದ್ದಾರೆ. ಅವುಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಹೊಸದನ್ನು ಮಾಡಿ. ಒಂದು ಕಂಪನಿಯ ಜವಾಬ್ದಾರಿ ಎಂದು ಬಂದಾಗ ಕಾರಣಗಳ ಹೊರತಾಗಿ ಹೊಸದಾಗಿ ನೀವು ಏನಾದರೂ ಆಲೋಚನೆ ಮಾಡಬೇಕು. ತನ್ನ ಕೆಲಸದ ಮಟ್ಟ ಯಾವುದೇ ಕಾರಣಕ್ಕೂ ಕಡಿಮೆಯಾಗದಂತೆ ಎಚ್ಚರ ವಹಿಸಬೇಕು. ಹೊಸ ಅನ್ವೇಷಣೆಯನ್ನು ಮಾಡಿ ಕಂಪನಿಗೆ ಹೆಸರು ತರುವ ಪ್ರಯತ್ನ ಮಾಡುವುದು ಉತ್ತಮ. ಈ ಕೆಲಸ ಕೊಂಚ ಒತ್ತಡವಾದರೂ ನೀವು ಏನಾದರೂ ಮಾಡುತ್ತಿದ್ದೀರಿ ಎಂಬ ಸಂತೃಪ್ತಿ ನಿಮ್ಮಲ್ಲಿದ್ದರೆ ಸಾಕು. ನಿಮ್ಮ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ. ಕರೋನಾ ಒಮಿಕ್ರಾನ್ ಸಾಂಕ್ರಾಮಿಕ ರೋಗಿಗಳಿಂದಾಗಿ ಮನೆಯಲ್ಲಿಯೇ ಕೆಲಸ ನಿರ್ವಹಿಸಬೇಕಾಗಬಹುದು. ಹೆಚ್ಚು ಒತ್ತಡದ ಕೆಲಸವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾಗಿ ನಿಮ್ಮ ಆರೋಗ್ಯ ಮತ್ತು ಕುಟುಂಬದ ಬಗ್ಗೆ ಕಾಳಜಿ ವಹಿಸುವುದು ಉತ್ತಮ. ವೃತ್ತಿ ಜೀವನ ಮತ್ತು ಮಾನಸಿಕ ಸ್ಥಿತಿಯನ್ನು ಧನಾತ್ಮಕವಾಗಿ ಹಾದಿಯಲ್ಲಿ ಕೊಂಡೊಯ್ಯುವುದು ಮುಖ್ಯ. ಒತ್ತಡದ ವೃತ್ತಿ ಜೀವನದಿಂದ ಹೀಗೆ ಹೊರಬನ್ನಿ. ಅತಿ ಹೆಚ್ಚು ಒತ್ತಡ ಕೆಲಸದವಿದ್ದಾಗ ನಿಮ್ಮ ಮ್ಯಾನೇಜರ್ ಹತ್ತಿರ ಈ ಬಗ್ಗೆ ಮುಚ್ಚು ಮರೆಯಲಿದ್ದರೆ ಮಾತನಾಡಿ. ಮುಖ್ಯವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡಲು ಸಾಧ್ಯವಾಗದಿದ್ದಾಗ ಆಗುವುದಿಲ್ಲ ಎಂದು ಹೇಳುವುದು ಉತ್ತಮ. ಇದರ ಹೊರತಾಗಿ ನಿಮ್ಮ ಕುಟುಂಬದೊಂದಿಗೆ ಕೆಲವು ಸಮಯ ಕಾಲ ಕಳೆಯಿರಿ. ಯೋಗ ಮಾಡಿ. ಯೋಗ ಮಾಡುವುದರಿಂದ ಖಿನ್ನತೆ ಮತ್ತು ಒತ್ತಡಗಳಿಂದ ಹೊರಬರಲು ಸಹಾಯ ಮಾಡುತ್ತದೆ. ಒಂದೊಳ್ಳೆ ಸಿನಿಮಾ ನೋಡಿ. ಇದು ನಿಮ್ಮ ಫ್ರೆಂಡ್ಸ್ ರಿಫ್ರೆಶ್ಗೊಳಿಸುತ್ತದೆ. ಸ್ನೇಹಿತರೊಂದಿಗೆ ಕಾಲ ಕಳೆಯಿರಿ. ನಿಮ್ಮ ಮೈಂಡ್ ತುಂಬ ರಿಫ್ರೆಶ್ಗೊಳಿಸುತ್ತದೆ. ಎಲ್ಲದಕ್ಕೂ ಸಿದ್ಧವಾಗಿರಿ. ಕೊಟ್ಟ ಕೆಲಸವನ್ನು ಹೇಗೆ ಯಾವ ಸಮಯದಲ್ಲಿ ಮಾಡಿ ಮುಗಿಸಬೇಕು ಎಂದು ಯೋಚನೆ ಮಾಡಿ. ಹೀಗೆ ಯೋಚನೆ ಮಾಡುವುದರಿಂದ ಒತ್ತಡವನ್ನು ಸಾಕಷ್ಟು ಕಡಿಮೆ ಮಾಡಿಕೊಳ್ಳಬಹುದು. ನಾಳೆಯ ಕೆಲಸ ಏನಿದೆ ಎಂಬುದರ ನಿಮ್ಮ ಡೈರಿಯಲ್ಲಿ ಬರೆದಿರಿ. ಇದು ನಿಮ್ಮ ಸಮಯವನ್ನು ಉಳಿಸುತ್ತದೆ. ಉತ್ತಮವಾದ ಸಂಬಂಧ ಹೊಂದುವುದು ಅತಿ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿರುವ ತುಮುಲವನ್ನು ನೀವು ನಿಸ್ಸಂಶಯವಾಗಿ ಮ್ಯಾನೇಜರ್ನ ಸಹೋದ್ಯೋಗಿಗಳಿಗೂ ಅಥವಾ ಸೀನಿಯರ್ ಆಫೀಸರ್ ಜೊತೆಗೆ ಸಂವಹನ ನಡೆಸಿ. ಅಲ್ಲದೆ ಅವರೊಂದಿಗೆ ಉತ್ತಮವಾದ ಸಂಬಂಧ ಹೊಂದಿರುವುದು ಅತಿ ಮುಖ್ಯವಾದದ್ದು. ಇದರಿಂದ ನಿಮ್ಮ ಕೆಲಸದ ಮೇಲೆ ನಿಮಗೆ ಮತ್ತಷ್ಟು ಉತ್ಸಾಹ ಹೆಚ್ಚಾಗಲು ಕಾರಣವಾಗುತ್ತದೆ. ಯಾವಾಗಲೂ ಧನಾತ್ಮಕತೆಯಿಂದ ಆಲೋಚನೆ ಕೆಲಸ ಮಾಡುವುದು ಪ್ರತಿಯೊಬ್ಬ ಉದ್ಯೋಗಿಗಳಿಗೆ ಇರಬೇಕಾದ ಮೊದಲ ಅಂಶವಾಗಿದೆ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.